ಪತ್ನಿಯಿಂದಲೇ ಅತ್ಯಂತ ಯಾತನಮಯ ಸಾವು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ಗೆ ಸಿಕ್ಕಿದೆ. ಸೊ ಅವರ ಮೃತದೇಹವನ್ನು ಕಂಡಂತಹ ಅಧಿಕಾರಿಗಳೇ ಒಮ್ಮೆ ಹೌಹಾರಿದ್ರು. ಅಷ್ಟರ ಮಟ್ಟಿಗೆ ಭಯಾನಕತೆಯಿಂದ ಕೂಡಿತ್ತು ಈ ಹತ್ಯೆಯ ಭೀಕರತೆಯನ್ನ ಬಿಚ್ಚಿಡ್ತಾ ಇದೆ ಓಂ ಪ್ರಕಾಶ್ ಅವರ ಮೃತದೇಹ. ಎಷ್ಟು ಸಲ ಸ್ಟ್ಯಾಬಿಂಗ್ ಆಗಿದೆ, ಹೆಂಗೆ ಅವ್ರು ನರಳಾಡಿರಬಹುದು ಅನ್ನೋ ಒಂದು ಅಂದಾಜು ನಮಗೆ ಸಿಗುತ್ತೆ. 10 ಬಾರಿ ಚುಚ್ಚಿ ಕೊಂದು ಹಾಕಿದ್ದಾರೆ. ಸಂಪೂರ್ಣವಾಗಿ ರಕ್ತಸಿಕ್ತ ಸ್ಥಿತಿಯಲ್ಲಿ ಅವರ ದೇಹ ಬಿದ್ದಿತ್ತು. 10 ರಿಂದ 15 ನಿಮಿಷಗಳ ಕಾಲ ಒದ್ದಾಡಿ ನರಳಿ ಪ್ರಾಣವನ್ನ ಬಿಟ್ಟರು. ಅವ್ರು ನರಳುತ್ತಾ ಇರೋದನ್ನ ಹಂಗೆ ಐಡಲ್ ಆಗಿ ನೋಡ್ತಾ ನಿಂತಿದ್ರಂತೆ ಅವ್ರ ಪತ್ನಿ. ಅವ್ರ ಮಾನಸಿಕತೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಒಂದು ಚಿಕ್ಕ ಪುಟ್ಟ ಸ್ಟ್ಯಾಬಿಂಗ್ ಆದ್ರೇ ಅಥವಾ ಯಾರಾದರೂ ನರಳುತ್ತಾ ಇದ್ರೇ ಅಟ್ಲೀಸ್ಟ್ ನಾವು ಹೋಗ್ಬಿಟ್ಟು ಸಹಾಯ ಮಾಡ್ತೀವಿ ಅಥವಾ ಏನಾದರೂ ಒಂದು ನಮ್ಮ ಕೈನಲ್ಲಿ ಆಗಿದ್ದು ಮಾಡ್ತೀವಿ. ಬಟ್ ಅವರ ಪತ್ನಿ ಕೊಲ್ಲಂತಹ ಸಂದರ್ಭದಲ್ಲಂತೂ ಬಿಡಿ, ಆ ಕ್ರೌರ್ಯದ ಬಗ್ಗೆ ಹೇಳೋಕ್ಕೆ ಆಗಲ್ಲ. ನಾವು ಅದನ್ನು ವಿಪರೀತ ಬ್ಲರ್ ಮಾಡಿದ್ದೀವಿ, ಬಿಕಾಸ್ ತೋರಿಸುವಂತಹ ಇದೇ ಇಲ್ಲ ಅಲ್ಲಿ. ಯಾಕಂದರೆ ಅಷ್ಟೊಂದು ರಕ್ತ ಕಾಣಿಸುತ್ತೆ. ಆ ದೇಹನ ಕಂಪ್ಲೀಟಾಗಿ ಬೆಡ್ಶೀಟ್ನಲ್ಲಿ ಮುಚ್ಚಿದ್ದಾರೆ, ತಲೆನ ಕಂಪ್ಲೀಟಾಗಿ ಮುಚ್ಚಿದ್ದಾರೆ. ತಲೆನ ಕಂಪ್ಲೀಟಾಗಿ ಏನಕ್ಕೆ ಮುಚ್ಚಿದ್ರು ಅಂದರೆ, ಒಂದು ಅಟ್ಯಾಕ್ ಮಾಡಬೇಕಾದ್ರೆ ಅವ್ರು ತಪ್ಪಿಸ್ಕೊಳ್ಬಾರ್ದು, ರೆಸಿಸ್ಟೆನ್ಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ಇಡೀ ಹಾಲ್ ತುಂಬ ಅವರು ಒದ್ದಾಡಿದ್ದಾರೆ. ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರ ಅನಿಸುತ್ತೆ ಅದು. ಆಮೇಲೆ ಸುತ್ತಮುತ್ತ ಎಲ್ಲ ಈ ಖಾರದ ಪುಡಿ ಎರಚಿರೋದು ಗೊತ್ತಾಗತ್ತೆ, ಅಡುಗೆ ಎಣ್ಣೆ ಎಲ್ಲ ಅಲ್ಲಿ ಚೆಲ್ಲಾಡಿರೋದು ಗೊತ್ತಾಗತ್ತೆ, ಬಿಯರ್ ಬಾಟ್ಲಿ ಚೂರಿರೋದು ಗೊತ್ತಾಗತ್ತೆ. ವಿಪರೀತ ಯಾತನಮಯವಾಗಿ ಟ್ರಾಜಿಕ್ ಡೆತ್ತನ್ನು ಓಂ ಪ್ರಕಾಶ್ ಅವರು ಕಂಡಿದ್ದಾರೆ. ಅಫ್ಕೋರ್ಸ್ ನಾವು ಬೆಳಗ್ಗೆ ಹೇಳ್ತಾ ಇದ್ವಿ, ಅವ್ರ ಸರ್ವಿಸ್ನಲ್ಲಿ ಈ ಕೊಲೆ ಪ್ರಕರಣಗಳನ್ನೆಲ್ಲ ಅವ್ರು ಸುಮಾರು ಭೇದಿಸಿರ್ತಾರೆ, ಸುಮಾರು ಇತ್ಯರ್ಥಪಡಿಸಿರ್ತಾರೆ. ಬಟ್ ಅವರದ್ದೇ ಎಂಡ್ ಈ ರೀತಿ ಆಗುತ್ತೆ ಅಂತ ಅಂದರೆ ಸಮಾಜ ಎಲ್ಲಿ ತನಕ ಬಂತು ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಚಾಕುವಿನಿಂದ ಇರಿಯೋ ಮೊದಲು ಕುಟ್ಟಾಣಿಯಲ್ಲಿ ತಲೆಗೆ ಅವ್ರ ಪತ್ನಿ ಹೊಡೆದಿದ್ರಂತೆ. ಸುತ್ತಿಗೆ ರೂಪದಲ್ಲಿದ್ದಂತಹ ಕುಟ್ಟಾಣಿಯಲ್ಲಿ ತಲೆಗೆ ಗಂಭೀರವಾಗಿ ಗಾಯಗೊಳಿಸಿರ್ತಾರೆ. ನಂತರ ಬಿಯರ್ ಬಾಟ್ಲ್ ಇತ್ತಂತೆ, ಚಾಕುಗಳಿಂದೆಲ್ಲ ಚುಚ್ಚಿ ಹತ್ಯೆ. 1-2 ವೆಪನ್ ಯೂಸ್ ಮಾಡಿಲ್ಲ ಅವರು, 3-4 ವೆಪನ್ ಯೂಸ್ ಮಾಡಿದ್ದಾರೆ. ಅಡುಗೆ ಮನೆಯಲ್ಲಿ ಸಿಗಬಹುದಾದಂತಹ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಸುತ್ತಿಗೆ ರೂಪದ ಕುಟಾಣಿ ಅಂತೆ. ಆಮೇಲೆ ಚಾಕುಗಳು, ಕ್ರೈಮ್ ಸ್ಪಾಟ್ನಲ್ಲಿ ಸೆಕ್ಯೂರ್ ಆಗಿರುವಂತಹ ಎವಿಡೆನ್ಸ್ಗಳಿವು. 2 ಚಾಕು, ಹರಿತವಾದಂತಹ ಚಾಕು, ಆಮೇಲೆ 1 ಕುಟಾಣಿ, ಆಮೇಲೆ ಬಿಯರ್ ಬಾಟ್ಲಿ ಚೂರು ಎಲ್ಲ ಕೂಡ FSL ತಜ್ಞರು ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ತರಕಾರಿ ಹಚ್ಚೋದಕ್ಕೆ ಅಥವಾ ಮಾಂಸ ಕಟ್ ಮಾಡೋದಕ್ಕಂತ ಉಪಯೋಗಿಸುವಂತಹ ಚಾಕುಗಳನ್ನೇ ಅಲ್ಲಿ ಶಾರ್ಪ್ ವೆಪನ್ ಆಗಿ ಯೂಸ್ ಮಾಡಿದ್ದಾರೆ. ಕುತ್ತಿಗೆಗೆಲ್ಲ ಚುಚ್ಚಿದ್ದಾರೆ. ಇದೆಲ್ಲ ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೋಡ್ತಾರೆ. ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಮೃತ ವ್ಯಕ್ತಿಯ ಮೈ ಮೇಲೆ ಮೂಡಿರುವಂತಹ ಮಾರ್ಕ್ಸ್ಗಳು, ಎಷ್ಟು ಮೀಟರ್ ಆಳದಲ್ಲಿ ಹೋಗಿದೆ ಚುಚ್ಚಿದೆ ಅದು, ಆಮೇಲೆ ಯಾವುದನ್ನು ಫೋರ್ಸಾಗಿ ಹೊಡೆದಿದ್ರಿಂದ ಅವ್ರ ಪ್ರಾಣ ಹೋಯಿತು, ಎಷ್ಟೊತ್ತಿಗೆ ಹೋಯಿತು, ಅದನ್ನೆಲ್ಲ ಕೂಡ ಈಗ ತನಿಖೆಯ ಮುಖಾಂತರ ಪೊಲೀಸರು ಬಯಲಿಗೆಳಿಲಿಕ್ಕಿದ್ದಾರೆ. ಆದರೆ ಆಕೆಯ ಕನ್ಫೆಷನಲ್ ಸ್ಟೇಟ್ಮೆಂಟಲ್ಲೂ ಕೂಡ ಕೇಳ್ತಾರೆ, ಹೆಂಗೆ ಹೊಡೆದು ಸಾಯಿಸ್ತೆ ನೀನು ಅಂತ ಕೇಳಿದಾಗೆಲ್ಲ ಅವ್ರು ಕೆಲ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಿವೃತ್ತ DGP ಓಂ ಪ್ರಕಾಶ್ ಹತ್ಯೆಯ ಭಯಾನಕ ಸತ್ಯಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ಡೈನಿಂಗ್ ಟೇಬಲ್ ಮೇಲೆ ಅವ್ರು ಊಟಕ್ಕಂತ ಕೂತಿದ್ರು. ಅಷ್ಟೊತ್ತಿಗಾಗಲೇ ಜವರಾಯ ಅವರಿಗಾಗಿ ಹೊಂಚಾಕಿ ಕೂತಿದ್ದ ಅಂತ ಅನ್ಸುತ್ತೆ. ಊಟಕ್ಕೆ ಕೂತಿದ್ದ ವೇಳೆ ದಂಪತಿ ಮಧ್ಯೆ ಜಗಳ ಶುರುವಾಗುತ್ತೆ. ತುತ್ತು ಬಾಯಲ್ಲಿ ಇಡ್ತಾ ಇರಬೇಕಾದ್ರೇನೆ ಪತ್ನಿ ಹಿಂದಿನಿಂದ ದಾಳಿ ಮಾಡ್ತಾಳೆ. ಓಂ ಪ್ರಕಾಶ್ ಅವರ ಕಣ್ಣಿಗೆ ಮೊದಲನೇದಾಗಿ ಖಾರದ ಪುಡಿಯನ್ನು ಆಕೆ ಎರಚ್ತಾಳೆ. ಬಳಿಕ ಮುಖಕ್ಕೆ ಬೆಡ್ಶೀಟನ್ನು ಸುತ್ತಿ ಹೊಟ್ಟೆಗೆ ಚಾಕುವಿನಿಂದ ಇರಿತಾಳೆ. ಹಾಲ್ ತುಂಬ ಎಳೆದಾಡಿ ಹತ್ಯೆ ಮಾಡಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರು ವಿಪರೀತ ಪ್ರತಿರೋಧವನ್ನು ತೋರಿಸಿದ್ದಾರೆ, ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇಟ್ ವಾಸ್ ಆಲ್ರೆಡಿ ಟೂ ಲೇಟ್. ಅವ್ರು ಜಾರ್ ಬೀಳಲಿ ಅಂತನೋ ಅಥವಾ ಇನ್ನೂ ಬಾಡಿ ಅಡುಗೆ ಎಣ್ಣೆನ ಏನಕ್ಕೆ ಚೆಲ್ಲಿದ್ರು ಅಂತ ಹೇಳಿದ್ರೆ ಮೋಸ್ಟ್ಲಿ ಕಾದಿರೋ ಎಣ್ಣೆನೇ ಹಾಕಿರ್ತಾರೆ ಅನ್ಸುತ್ತೆ. ಅದು ಒದ್ದಾಡ್ತಾ ಇರಬೇಕಾದ್ರೆ ಹಿಂದೆಯಿಂದ ಅಟ್ಯಾಕ್ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು ಅನ್ಸುತ್ತೆ. ಖಾರದ ಪುಡಿ ಎಲ್ಲವೂ ಕೂಡ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ಅವರು. ಬದುಕುಳಿಯೋದಕ್ಕೆ ಚಾನ್ಸೇ ಇರಬಾರ್ದು ಅಂತ ಪೂರ್ವ ನಿಯೋಜಿತವಾಗಿ ಒಂದಷ್ಟು ತಯಾರಿಗಳನ್ನು ಅವ್ರು ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಕ್ಷಣದ ಆವೇಶ ಅಲ್ಲ ಇದು, ಸ್ವಲ್ಪ ತಯಾರಿಗಳಾಗಿತ್ತು ಅಂತ ಅನ್ಸುತ್ತೆ. ಬಹುತೇಕ ಅದೇ ರೀತಿಯಾದಂತಹ ಅನುಮಾನಗಳು ಕ್ರೈಮ್ ಸೀನನ್ನು ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಿರೋದು ಮಮತಾ. ಯಾಕಂತ ಹೇಳಿದ್ರೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕುಟುಂಬದಲ್ಲಿ ಗಲಾಟೆ ಆದಾಗ ಅದು ಬೈಕೊಳ್ಳೋದು ಅಥವಾ ಒಂದೇಟು ಹೊಡೆಯೋದು ಈ ರೀತಿಯಾಗಿ ಸಣ್ಣ ಪುಟ್ಟದಕ್ಕೆ ಮುಗಿದೋಗುತ್ತೆ. ಆದರೆ ಕೊಲೆ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಕೊಲೆಯೇ ಆಗಿದೆ. ಮತ್ತು ಮೊದಲೇ ಏನಾದರೂ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ರ ಅನ್ನೋ ಅನುಮಾನಗಳು ಸಹ ಇದೀಗ ಕಾಡ್ತಿರೋದು. ಯಾವಾಗ ಮಧ್ಯಾಹ್ನ ಊಟಕ್ಕೆ ಕುಳಿತಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದಷ್ಟು ಗಲಾಟೆ ಆಗಿದೆ. ಆ ಸಂದರ್ಭದಲ್ಲಿ ಅವರ ಮುಖಕ್ಕೆ, ಕಣ್ಣಿಗೆ ಖಾರದ ಪುಡಿಯನ್ನು ಎರಚಲಾಗಿದೆ, ಮುಖವನ್ನು ಬೆಡ್ಶೀಟ್ನಿಂದ ಸುತ್ತಲಾಗಿದೆ. ಅದಾದ ಬಳಿಕ ಅವರ ಕೈಕಾಲುಗಳನ್ನು ಕಟ್ಟಿ ಚಾಕುವಿನಿಂದ ಇರಿಯಲಾಗಿರೋದು. ಅದ್ರ ಜೊತೆಗೆ ಆ ಚಾಕುವಿನ ಜೊತೆಗೆ ಬಿಯರ್ ಬಾಟಲನ್ನು ಕೂಡ
ಕೃತ್ಯಕ್ಕೆ ಬಳಸಲಾಗಿದೆ ಹಲ್ಲೆಯನ್ನು ನಡೆಸೋದಕ್ಕೆ. ಯಾಕೆ ಇವೆಲ್ಲ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಆ ಡೈನಿಂಗ್ ಟೇಬಲ್ ಮೇಲೆ ಅವರು ತಿಂದಿಟ್ಟಿದ್ದಂತಹ ಆ ಮೀನಿನ ಮಾಂಸದ ಸಾರು ಮತ್ತು ಆ ಮೀನಿನ ಪೀಸ್ಗಳು ಹಾಗೆ ಟೇಬಲ್ ಮೇಲೆ ತಟ್ಟೆಯಲ್ಲಿದೆ. ಅದ್ರ ಜೊತೆಗೆ ಒಂದಷ್ಟು ರಕ್ತಸಿಕ್ತವಾದಂತಹ ಬಾಡಿ ಇರ್ಬೋದು, ಅದ್ರ ಜೊತೆಗೆ ಚಾಕು ಇರ್ಬೋದು, ಮತ್ತು ಬಿಯರ್ ಬಾಟಲ್ನ ಚೂರು ಪೀಸುಗಳು, ಇವೆಲ್ಲವೂ ಕೂಡ ಕ್ರೈಮ್ ಸೀನ್ನಲ್ಲಿ ತೋರಿಸ್ತಿರೋದು ಒಂದಷ್ಟು ಭೀಕರವಾಗಿ ಕೃತ್ಯವನ್ನು ಎಸಗಲಾಗಿದೆ, ಕೊಲೆಯನ್ನು ಮಾಡಲಾಗಿದೆ ಅನ್ನೋದು. ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಗೆ ಅಮ್ಮ ಮಗಳು ಇಬ್ಬರು ಕೂಡ ಕೊಲೆಯನ್ನು ಮಾಡಿರುವ ಸಾಧ್ಯತೆ ಇದೆ. ಅದಾದ ಬಳಿಕ ಅವರು ತಮ್ಮ ರೂಮನ್ನು ಸೇರಿಕೊಂಡಿದ್ದಾರೆ. ಸಂಜೆ ವೇಳೆಗೆ ಪೊಲೀಸರಿಗೆ ಕರೆಯನ್ನು ಮಾಡಿ ವಿಚಾರವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಮಗ ಕೊಟ್ಟಂತಹ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. FIRನಲ್ಲಿ ಮಗನ ದೂರಿನಲ್ಲೇ ಅಮ್ಮ ಮತ್ತು ಮಗಳು ಇಬ್ಬರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ರು ಅನ್ನೋ ಮಟ್ಟಿಗೆ ಹೇಳಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ. ಯಾವಾಗ ಮನೆಯಲ್ಲಿ ಗಲಾಟೆ ಆಗ್ತಿತ್ತೋ ಹೀಗಾಗಿ ಓಂ ಪ್ರಕಾಶ್ ಅವರ ತಂಗಿ ಮನೆ ಸರಿತಾ ಕುಮಾರಿಯವರ ಮನೆಯಲ್ಲಿದ್ದರು. 2 ದಿನಗಳ ಹಿಂದೆ ನನ್ನ ತಂಗಿಯೇ ಹೋಗಿ ಕರೆದುಕೊಂಡು ಬಂದಿದ್ಲು. ಅದಾದ ಬಳಿಕ ಮತ್ತೆ ಇದೀಗ ಕೊಲೆಯನ್ನು ಆ ಇಬ್ಬರೇ ಕೂಡ ನಡೆಸಿರಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಇಬ್ಬರನ್ನು ಬಂಧನ ಮಾಡಲಾಗಿದೆ. ಸದ್ಯ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಇದೀಗ ಇಬ್ಬರು ಅರೆಸ್ಟ್ ಆಗಿರ್ತಕ್ಕಂತಹ ಅಮ್ಮ ಮಗಳು ಪಲ್ಲವಿ ಮತ್ತು ಕೃತಿ ಈ ಇಬ್ಬರನ್ನು ಕೂಡ ಮಧ್ಯಾಹ್ನದ ನಂತರ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು HSR ಲೇಔಟ್ ಪೊಲೀಸರು ಮಾಡಲಿದ್ದಾರೆ. ಕೋರ್ಟು ಮಾನ್ಯ ನ್ಯಾಯಾಧೀಶರು ಪ್ರಕರಣವನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಸೇವಾನುಭವದಲ್ಲಿ DG ಆ್ಯಂಡ್ IGP ಆಗಿದ್ದಂತಹ ವ್ಯಕ್ತಿ, ರಾಜ್ಯದ ಉನ್ನತ ಪೊಲೀಸ್ ಹುದ್ದೆಯನ್ನು ಅಲಂಕರಿಸಿದ್ದಂತಹ ವ್ಯಕ್ತಿ, ಅವರ ಸೇವಾನುಭವದಲ್ಲಿ ಈ ರೀತಿಯಾದಂತಹ ಮರ್ಡರ್ಗಳನ್ನು ನೂರಾರು ಪ್ರಕರಣಗಳನ್ನು ನೋಡಿರ್ತಾರೆ, ಅವುಗಳನ್ನು ಟ್ರೇಸ್ ಮಾಡಿರ್ತಾರೆ. ಇದೀಗ ಈ ವ್ಯಕ್ತಿಯೇ ಈ ರೀತಿಯಾಗಿ ಬರ್ಬರವಾಗಿ ಕೊಲೆಯಾಗಿರೋದು ನಿಜಕ್ಕೂ ಯಾವ ಮಟ್ಟಿಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ. ಆದರೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುವಂತಹ ವ್ಯಕ್ತಿಗಳು ಎಸಗದಂತಹ ಅಪರಾಧ ಕೃತ್ಯಗಳಿರುತ್ತಲ್ಲ, ಇದಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಇಲ್ಲ. ಹೀಗಾಗಿ ಈ ಇಬ್ಬರನ್ನು ಮಾನಸಿಕವಾಗಿ ಸದೃಢಗೊಳಿಸೋದಕ್ಕೆ ಮತ್ತು ಇವರಿಗೆ ಆರೈಕೆಗಾಗಿ ಅಥವಾ ಟ್ರೀಟ್ಮೆಂಟ್ಗಾಗಿ ಮಾನ್ಯ ನ್ಯಾಯಾಧೀಶರು ಒಪ್ಪಿಸಬಹುದು. ಅದು ಪೊಲೀಸರ ಸರ್ಪಗಾವಲಿನಲ್ಲಿ ಅಥವಾ ಪೊಲೀಸರ ಸಮ್ಮುಖದಲ್ಲಿ ಅಥವಾ ಪೊಲೀಸರ ನಿಯೋಜನೆಯಲ್ಲಿ ಈ ಒಂದು ಇವರಿಬ್ಬರನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನು ಆಗಬಹುದು, ಅಥವಾ ಜೈಲಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅಂತೇಳಿ ಮಾನ್ಯ ನ್ಯಾಯಾಧೀಶರು ಹೇಳ್ಬಹುದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಅದಾದ ಬಳಿಕ HSR ಲೇಔಟ್ನಲ್ಲಿ ಅಂತಿಮ ದರ್ಶನವನ್ನು ಪಡೆದಂತಹ ಬಳಿಕ ವಿಲ್ಸನ್ ಗಾರ್ಡನ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ಪ್ರೊಫೆಷ್ನಲ್ ಕಿಲ್ಲಿಂಗ್ ಸ್ಟೈಲ್ನಲ್ಲಿ ಇಲ್ಲಿ ಓಂ ಪ್ರಕಾಶ್ ಅವರನ್ನ ನರಳಿಸಲಾಗಿದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರೊಫೆಷ್ನಲ್ ಕಿಲ್ಲರ್ಸ್ ಎಲ್ಲ ಸ್ಟ್ಯಾಬ್ ಮಾಡಿ ಕೊಂದು ಮುಗಿಸ್ತಾರಲ್ಲ, ಆ ರೀತಿ ಇಲ್ಲಿ ಅಮ್ಮ ಮಾಡಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಪುತ್ರಿಯ ಪಾತ್ರ ಯಾವ ರೀತಿ ಇತ್ತು ಅನ್ನೋದು ಎಸ್ಟಾಬ್ಲಿಷ್ ಆಗಬೇಕು ಇನ್ನಷ್ಟೇ. ಅರೆಸ್ಟ್ ಮಾಡಿದ್ದಾರೆ ಕರೆಕ್ಟು, ಬಟ್ ಇವರಿಬ್ಬರದ್ದು ರೋಲ್ ಯಾವ್ಯಾವ ಸಂದರ್ಭದಲ್ಲಿ ಹೆಂಗಿತ್ತು ಅನ್ನೋದು ಕೂಡ ಎಸ್ಟಾಬ್ಲಿಷ್ ಆಗಬೇಕು. ಆಮೇಲೆ ಇದೆಲ್ಲವೂ ಕೂಡ ಗೊತ್ತಾಗೋದು ಪ್ರಾಸಿಕ್ಯೂಷನ್ ಹೆಂಗೆ ಇವರಿಬ್ಬರನ್ನು ಕೂಡ ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಿ ಅದನ್ನೆಲ್ಲ ಹೇಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.